ಇತ್ತೀಚೆಗೆ ಕರ್ನಾಟಕದ ಗೃಹ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಆಡಳಿತ ಸಂಪೂರ್ಣ ವಿಫಲಗೊಂಡಿದೆ ಅನ್ನೋದಕ್ಕೆ ಕಲಬುರಗಿಯಲ್ಲಿ ನಡೆದ ಅನೇಕ ಘಟನೆಗಳು ಇದಕ್ಕೆ ಸಾಕ್ಷಿಯಾಗಿದ್ದಾವೆ. ಇವರ ಗೃಹ ಇಲಾಖೆಯಲ್ಲಿನೇ ಅನೇಕ ಪೊಲೀಸ್ ಅಧಿಕಾರಿಗಳು, ಕಾನ್ಸ್ಟೇಬಲ್ಗಳು ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆಗಿ ಅರೆಸ್ಟ್ ಆಗಿದ್ದು ಮಾಸುವ ಮುನ್ನವೇ ಅಫ್ಜಲ್ಪುರದಲ್ಲಿ ಪೋಕ್ಸೋ ಒಬ್ಬ ಆರೋಪಿ ತನಗೆ ಹಾಕಿರುವಂಥ ಕೈಕೊಳವನ್ನೇ ಬಿಚ್ಚಿ ಪೊಲೀಸ್ ಠಾಣೆಯಿಂದ ಪರಾರಿಯಾಗಿರುವಂತಹದ್ದು ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಈ ಘಟನೆ ಆದಮೇಲೆ ಅಲರ್ಟ್ ಆಗಿರಬೇಕಾದಂತಹ ಪೊಲೀಸ್ ಇಲಾಖೆ ಮತ್ತೆ ಕಲಬುರಗಿಯಲ್ಲಿ ಎದ್ದು ಕಾಣ್ತಾ ಇದೆ. ನಿನ್ನೆಯ ದಿನ ಅತಿ ಭದ್ರತೆ ಹೊಂದಿರುವಂತಹ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಸುಮಾರು 3 ಕೈದಿಗಳು ಬೆಳಗಿನ ಜಾವ 3 ಗಂಟೆಗೆ ದೊಡ್ಡದಾಗಿರುವಂತಹ ಜೈಲ್ ಗೋಡೆಯನ್ನು ಹಾರಿ ಎಸ್ಕೇಪ್ ಆಗಿದ್ದು ಅತ್ಯಂತ ನಾಚಿಕೆಗೇಡುತನ ಮತ್ತು ಖರ್ಗೆ ಅವರ ಆಡಳಿತದ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಪದೇ ಪದೇ ತನಗೆ ಸಂಬಂಧ ಇಲ್ಲದಂತಹ ವಿಷಯಗಳಲ್ಲಿ ಮೂಗಿ ತೂರಿಸುವಂತಹ ಖರ್ಗೆ ಅವರು ತಮ್ಮ ಗೃಹ ಇಲಾಖೆ ಆಡಳಿತಕ್ಕೆ ಹೇಗೆ ಚುರುಕು ಮುಟ್ಟಿಸಬೇಕು ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಇವ್ರ ತಲೆಯಲ್ಲಿ ಬರುವುದೇನು ಅಂತ ಕೇಳಿದರೆ, ರೌಡಿಗಳ ಹುಟ್ಟುಹಬ್ಬಕ್ಕೆ ಹೋಗಬೇಡಿ, ರೌಡಿಗಳ ಮದುವೆಗೆ ಹೋಗಬೇಡಿ, ರೌಡಿಗಳ ಜೊತೆ ಫೋಟೋ ತೆಗೆಸ್ಕೊಡ್ಬೇಡಿ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಉಡಾಫೆ ಮಾತುಗಳನ್ನು ಆಡ್ತಾ ಇದ್ದಾರೆ ಹೊರತು ಜೈಲಿನ ಸುರಕ್ಷತೆಯ ಬಗ್ಗೆ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡುವುದರಲ್ಲಿ ಸಂಪೂರ್ಣವಾಗಿ ಇವರು ವಿಫಲರಾಗಿದ್ದಾರೆ. ಇವರ ನಿರ್ಲಕ್ಷ್ಯದಿಂದಲೇ ಪೊಲೀಸ್ ಇಲಾಖೆ ಇವತ್ತು ಹಳ್ಳ ಹಿಡಿತಾ ಇದೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ರಾಜ್ಯ ಸರ್ಕಾರ ತನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಾದರೆ ಇಂಥವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಶಿವಸೇನಾ ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.